ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಸಿದ್ಧನಂಜ ದೇಶಿಕೇಂದ್ರ ಮಂಗಳ ಮಂಟಪ ಸುತ್ತೂರಲ್ಲಿ ಒಂದು ಮುಹೂರ್ತ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಬೇಕಿತ್ತು. ನಾನು ಅದಕ್ಕೆ ಇವತ್ತು ಬೆಳಗ್ಗೆನೇ ಹೊರಟಿದ್ದೆ. ಆ ಒಂದು ಮೇಕಪ್ ಲುಕ್ನ ಈಸಿ ಪ್ರಾಡಕ್ಟ್ನ ಯೂಸ್ ಮಾಡಿ ಒಂದು ನ್ಯಾಚುರಲ್ ಆಗಿರುವಂಥ ಬ್ಯೂಟಿಫುಲ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಬಂದಿದ್ದೀನಿ. ಇದಕ್ಕೇನು ತುಂಬ ಪ್ರಾಡಕ್ಟ್ ಬೇಕಾಗಲ್ಲ. ಮತ್ತು ತುಂಬಾ ಆ ಒಂದು ಬ್ರೈಡು ನನಗೆ ಹೇಳಿದರು, ಅಕ್ಕ ನನಗೆ ಮೇಕಪ್ ಮಾಡಿರೋ ಥರ ಅನಿಸ್ಲೇಬಾರ್ದು, ಸ್ಕಿನ್ನು ತುಂಬ ಅಂದರೆ ತುಂಬ ನ್ಯಾಚುರಲ್ ಆಗಿರಬೇಕು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ನನಗೆ ತುಂಬ ಡಾರ್ಕ್ ಸರ್ಕಲ್ ಇದೆ, ಅದೆಲ್ಲ ಕವರ್ ಆಗಬೇಕು, ಮತ್ತು ನನ್ನ ಲಿಪ್ಪು ಪಿಗ್ಮೆಂಟೆಡ್ ಇದೆ, ಅದು ಕೂಡ ಕ್ಲಿಯರಾಗಿ ನನಗೆ ಕವರ್ ಆಗಬೇಕು ಅಷ್ಟೇ. ನನಗೆ ಮೇಕಪ್ ಲುಕ್ಕು ತುಂಬ ನ್ಯಾಚುರಲ್ ಆಗಿ ಬರಬೇಕು ಅಕ್ಕ, ಮೇಕಪ್ ಮಾಡಿಸಿರೋ ಥರ ಅನಿಸ್ಲೇಬಾರ್ದು ಅಂತ ಹೇಳಿದ್ಲು. ನಾನು ಅದೇ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ಮತ್ತು ವಾಟರ್ ಪ್ರೂಫ್ ಬೇಕು ಅಂತ ಹೇಳಿದ್ಲು. ಯಾಕಂದರೆ ಮುಹೂರ್ತಂ ಲುಕ್ ಇರೋದ್ರಿಂದ ತುಂಬ ಲಾಂಗ್ ಟೈಮ್ ಇರುತ್ತೆ ಇದು. ಯಾಕಂದರೆ ಶಾಸ್ತ್ರಗಳು, ಸಪ್ತಪದಿ ಎಲ್ಲ ತುಳಸಿ, ಅರುಂಧತಿ ನಕ್ಷತ್ರ ಎಲ್ಲ ತೋರಿಸೋವರೆಗೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಅವಳು ವಾಟರ್ ಪ್ರೂಫ್ ಬೇಕು ಅಕ್ಕ ನನಗೆ ಅಂತ ಹೇಳಿದ್ಲು. ಓಕೆ ಆಯಿತು ಅಂತ ಹೇಳಿ ನಾನು 100% ನ್ಯಾಚುರಲ್ ಲುಕ್ನೇ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಬ್ರೈಡ್ಗೂ ಅಷ್ಟೇ. ಯಾವುದೇ ಬ್ರೈಡ್ಗೂ ನಾನು ಓವರ್ ಮೇಕಪ್ ಆಗಲಿ ಅಥವಾ ತುಂಬ ಮೇಕಪ್ ಮಾಡಿರೋ ಥರ ಲುಕ್ ಆಗಲಿ ಕೊಡಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಅದು ಬ್ರೈಡಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ನ್ಯಾಚುರಲ್ ಲುಕ್ನ ಕೊಡೋದೇ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾನು ಪ್ರತಿಯೊಂದು ಬ್ರೈಡ್ಗೂ ನ್ಯಾಚುರಲ್ ಲುಕ್ನೇ ನಾನು ಪ್ರಿಫರ್ ಮಾಡೋದು ಕೂಡ. ಅದೇ ಥರ ಈ ಒಂದು ಬ್ರೈಡ್ಗೂ ನ್ಯಾಚುರಲ್ ಲುಕ್ನ ಮತ್ತು ವಾಟರ್ ಪ್ರೂಫ್ ಲುಕ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಯಾವ ಥರ ಇದನ್ನು ಮಾಡ್ತಾಯಿದ್ದೀನಿ, ಇದಕ್ಕೆ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇದು ವಾಟರ್ ಪ್ರೂಫ್ ಆಗಲಿಕ್ಕೆ ಏನೇನೆಲ್ಲ ಬಳಸಬೇಕು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ನೋಡ್ತಾ ಇದ್ದೀರಾ, ಬ್ರೈಡ್ದು ಸ್ಕಿನ್ ಟೋನ್ ಈ ಥರ ಇದೆ. ನಾವು ಯಾವತ್ತೂ ನ್ಯಾಚುರಲ್ ಲುಕ್ಕು ಬೇಕು ಅಂತ ಯಾವುದೇ ಬ್ರೈಡ್ ಕೇಳಿದ್ರೂ, ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಶೇಡ್ ಲೈಟ್ ಶೇಡ್ ಫೌಂಡೇಶನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರದ್ದು ಪರ್ಫೆಕ್ಟ್ ಶೇಡ್ ಏನಿದೆ ಅದೇ ಶೇಡ್ ಫೌಂಡೇಶನ್ನ ನೀವು ಯೂಸ್ ಮಾಡಿ. ಕಾಂಪ್ಯಾಕ್ಟ್ ಪೌಡರ್ ಬೇಕಿದ್ರೆ ನೀವು ಒಂದು ಶೇಡ್ ಲೈಟ್ನ ಯೂಸ್ ಮಾಡ್ಕೊಳ್ಳಿ. ಆವಾಗ ಸ್ಕಿನ್ನು ಬ್ರೈಟಾಗೂ ಕಾಣಿಸುತ್ತೆ ಮತ್ತು ನ್ಯಾಚುರಲ್ ಲುಕ್ ಕೂಡ ಬರುತ್ತೆ. ಮತ್ತು ವಾಟರ್ ಪ್ರೂಫ್ ಮೇಕಪ್ನ ಕ್ರಿಯೇಟ್ ಮಾಡೋಕ್ಕೆ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಿಮ್ಗೆ ಈ ವಿಡಿಯೋಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರಾದರೂ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಒಂದು ಲುಕ್ನ ನಾನು ಕ್ರಿಯೇಟ್ ಮಾಡೋಕ್ಕೆ ನೀವು ಫಸ್ಟ್ ಆಫ್ ಆಲು ವಾಟರ್ ಪ್ರೂಫ್ ಮೇಕಪ್ನ ಯಾವುದೋ ಬ್ರೈಡು ನಿಮಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಎಕ್ಸಾಕ್ಟಾಗಿ ವಾಟರ್ ಪ್ರೂಫ್ ಕರೆಕ್ಟರ್ನೇ ನೀವು ಯೂಸ್ ಮಾಡಿ, ವಾಟರ್ ಪ್ರೂಫ್ ಫೌಂಡೇಶನ್ನೇ ಯೂಸ್ ಮಾಡಿ ಮೇನ್ಲಿ. ಆ್ಯಂಡ್ ಅವ್ರದ್ದು ದಾರ ಮುಹೂರ್ತಂ ಲುಕ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಲ್ಯಾಶಸ್ನ ನೀವು ಬಳಸೋಕ್ಕೆ ಹೋಗಬೇಡಿ. ಯಾಕಂದರೆ ಮುಹೂರ್ತಂ ಟೈಮಲ್ಲಿ ಎಲ್ಲ ಬ್ರೈಡ್ಗೂ ಫೀಲ್ ಆಗುತ್ತೆ, ಆವಾಗ ಅವರು ಅಳ್ಬೋದು. ಅದರಿಂದ ನೀವು ಲ್ಯಾಶಸ್ ಯೂಸ್ ಮಾಡಿದ್ರೆ ಲ್ಯಾಶಸ್ ಬೀಳೋ ಚಾನ್ಸಸ್ ಇರುತ್ತೆ ಮತ್ತು ಲ್ಯಾಶಸ್ ಗ್ಲೂ ವಾಟರ್ ಪ್ರೂಫ್ ಆಗಿರೋದಿಲ್ಲ. ಅದೇನಾದರೂ ಕಣ್ಣೊಳಗಡೆ ಹೋದರೆ ಅವ್ರಿಗೆ ಕಣ್ಣು ತುಂಬ ಉರಿ ಆಗುತ್ತೆ. ಆವಾಗ ಅವ್ರ ಮೂಡು ಡಿಸಪಾಯಿಂಟ್ ಆಗುತ್ತೆ. ಆಮೇಲೆ ನಿಮ್ಮ ಮೇಕಪ್ ಬಗ್ಗೆ ಕಂಪ್ಲೇಂಟ್ಸ್ ಬರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಮುಹೂರ್ತಂಗೆ ನೀವು ಲ್ಯಾಶಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ವಾಟರ್ ಪ್ರೂಫ್ ಮಸ್ಕರ ಮತ್ತು ವಾಟರ್ ಪ್ರೂಫ್ ಲೈನರ್ನೇ ಯೂಸ್ ಮಾಡಿ. ಯಾಕಂದರೆ ತುಂಬ ಟೈಮ್ ಇರೋದ್ರಿಂದ ಮುಹೂರ್ತಂ ಲುಕ್ಕೆಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನದವರೆಗೂ ಇರುತ್ತೆ. ಆವಾಗ ಅರುಂಧತಿ ನಕ್ಷತ್ರ ಎಲ್ಲ ತೋರ್ಸೋಕ್ಕೆ ಹೋಗುವಾಗ ಬಿಸಿಲಿರೋದ್ರಿಂದ ತುಂಬ ಸ್ವೆಟ್ ಆಗ್ತಾ ಇರ್ತಾರೆ. ಆವಾಗ ನೀವೇನಾದರೂ ವಾಟರ್ ಪ್ರೂಫ್ ಅಲ್ಲದೆ ಬೇರೆ ಏನಾದರೂ ಯೂಸ್ ಮಾಡಿದ್ರೆ ಮೇಕಪ್ ಎಲ್ಲ ಹಾಳಾಗಿಬಿಡುತ್ತೆ ಸ್ವೆಟ್ಟಿಗೆ. ಬ್ರೈಡು ನಿಮಗೆ ನ್ಯಾಚುರಲ್ ಲುಕ್ ಕೇಳಿದ್ದಾರೆ ಅಂತ ಅನ್ನುವಾಗ ನೀವು ಅವ್ರಿಗೆ ಐ ಶ್ಯಾಡೋ ಎಲ್ಲ ತುಂಬ ಹೆವಿ ಕಲರ್ಸು, ತುಂಬ ಡಾರ್ಕ್ ಕಲರ್ಸ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಅದರಿಂದ ಮೇಕಪ್ಪು ಹೈ ಥರ ಕಾಣಿಸುತ್ತೆ. ತುಂಬ ಮೇಕಪ್ ಹೈ ಆಗೋ ಥರ ಕಾಣಿಸೋದ್ರಿಂದ ಮೇಕಪ್ ಜಾಸ್ತಿ ಆಯಿತು ಅನ್ನೋ ಥರ ಫೀಲ್ ಬರುತ್ತೆ. ಅದಕ್ಕೆ ನೀವು ಆದಷ್ಟು ಮೈಲ್ಡಾಗಿ ತುಂಬ ಕಡಿಮೆ ಅಂದರೆ ಲೈಟ್ ಕಲರ್ ಆಗಿರ್ತಕ್ಕಂಥ ಐ ಶ್ಯಾಡೋನ ಯೂಸ್ ಮಾಡಿ. ಲೈನರು ಅಷ್ಟೇ ನೀವು ವಾಟರ್ ಪ್ರೂಫ್ ಯೂಸ್ ಮಾಡಿ. ಮಸ್ಕರನೂ ಅಷ್ಟೇ ವಾಟರ್ ಪ್ರೂಫ್ ಯೂಸ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲ್ಲಾಗೆ ನೀವು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ.
ಈ ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಿರೋ ಲೈನರ್ ಬಂದು ಮ್ಯಾಬ್ಲಿನ್ ಅವ್ರದ್ದು. ಇದು ವಾಟರ್ ಪ್ರೂಫ್ ಲೈನರು. ನಾವು ತೆಗೆಯೋವರೆಗೂ ಇದು ಹೋಗಲ್ಲ. ಅಕಸ್ಮಾತ್ ನಾವು ತೆಗಿಬೇಕು ಅಂತ ಅಂದ್ರೂ ಮಾಯ್ಶ್ಚರೈಸರು ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ತೆಗಿಬೇಕಾಗುತ್ತೆ. ಯಾವುದೇ ಒಂದು ವಾಟರ್ ಪ್ರೂಫ್ ಮೇಕಪ್ನ ನೀವು, ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಯಾವುದೇ ವಾಟರ್ ಪ್ರೂಫ್ ಮೇಕಪ್ಪು ಅಂದರೆ ಫೌಂಡೇಶನ್ ಆಗಿರಲಿ, ಲೈನರ್ ಆಗಿರಲಿ, ಮಸ್ಕರ ಆಗಿರಲಿ, ಇದನ್ನು ನೀವು ಇನ್ಸ್ಟೆಂಟಾಗಿ ತೆಗಿಬೇಕು ಅಂತ ಅಂದರೆ, ಅಥವಾ ನೀವು ಏನಾದರೂ ಮಿಸ್ಟೇಕ್ ಮಾಡಿ ಸೈಡಿಗೆ ಆ ಕಡೆ ಈ ಕಡೆ ಹಾಕ್ಬಿಟ್ಟಿದ್ದೀರಾ ಅಂತ ಅಂದರೆ, ಅದನ್ನು ರಿಮೂವ್ ಮಾಡಬೇಕು ಅಂದರೆ ನೀವು ಬೆಸ್ಟ್ ಆಪ್ಷನ್ನು ಮಾಯ್ಶ್ಚರೈಸರ್ನ ಯೂಸ್ ಮಾಡಿಕೊಂಡು ನೀವು ಅದನ್ನು ರಿಮೂವ್ ಮಾಡ್ಕೋಬೋದು. ಮೇಕಪ್ ರಿಮೂವರ್ನೇ ಬಳಸಬೇಕು ಅಂತ ಏನಿಲ್ಲ. ಮತ್ತು ಐಬ್ರೋ ಫಿಲ್ಲರ್ನೂ ಅಷ್ಟೇ, ನೀವು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಗ್ರೇ ಅಂದರೆ ಈ ಒಂದು ಸ್ವಲ್ಪ ಸಿಮೆಂಟ್ ಕಲರ್ ಅಂತ ಏನು ಹೇಳ್ತೀವಿ, ಆ ಒಂದು ಕಲರ್ನ ಯೂಸ್ ಮಾಡಿ. ಆವಾಗ ನಿಮಗೆ ಐಬ್ರೋ ನ್ಯಾಚುರಲಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿದ್ರೆ ಫಿಲ್ ಮಾಡಿರೋ ಥರ ಫೀಲ್ ಬರುತ್ತೆ. ಅದರಿಂದ ಕೂಡ ನಿಮಗೆ ಐಬ್ರೋ ಹೆವಿಯಾದ ಥರ ಫೀಲ್ ಬರ್ತಾ ಇರುತ್ತೆ. ಮತ್ತು ಐಬ್ರೋ ಫಿಲ್ ಮಾಡಾದಮೇಲೆ ಐಬ್ರೋನ ನೀಟಾಗಿ ಐಬ್ರೋ ಕೋಮಿಂದ ಬಾಚ್ಕೊಬಿಡಿ. ಆವಾಗ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಾದ್ರು ಇದ್ದರೆ ಅದು ಆ ಕೂಮಿಂದ ಬಂದ್ಬಿಡುತ್ತೆ. ಕಾಜಲ್ನೂ ಅಷ್ಟೇ, ನೀವು ವಾಟರ್ ಪ್ರೂಫೇ ಯೂಸ್ ಮಾಡಿ. ಇದು ಮೇನ್ಲಿ ತುಂಬ ಇಂಪಾರ್ಟೆಂಟು. ಕಾಜಲ್ ಏನಾದರೂ ವಾಟರ್ ಪ್ರೂಫ್ ಆಗಿರಲಿಲ್ಲ ಅಂತ ಅಂದರೆ ತುಂಬಾ ಸ್ವೆಟ್ ಆಗಿ ಅದು ಕಣ್ಣು ಆಚೆ ಎಲ್ಲ ಬಂದ್ಬಿಡುತ್ತೆ. ಅದರಿಂದ ವಾಟರ್ ಪ್ರೂಫ್ ಕಾಜಲ್ನೇ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಿರೋ ಕಾಜಲ್ ಬಂದು ಮೈ ಗ್ಲ್ಯಾಮ್ ಅವ್ರದ್ದು ವಾಟರ್ ಪ್ರೂಫ್ ಕಾಜಲ್ಲು. ಈ ಒಂದು ಬ್ರೈಡ್ಗೆ ತುಂಬಾ ಅಂದರೆ ಅಂಡರ್ ಐ ಡಾರ್ಕ್ನೆಸ್ ತುಂಬಾ ಇತ್ತು, ಡಾರ್ಕ್ ಸರ್ಕಲ್ ತುಂಬ ಇತ್ತು. ಅದನ್ನೆಲ್ಲ ನೀಟಾಗಿ ಕವರ್ ಮಾಡಿದ್ದೀನಿ. ನಾವು ಡಾರ್ಕ್ ಸರ್ಕಲ್ನ ಆದಷ್ಟು ಸ್ಕಿನ್ ಟೋನ್ ಯಾವುದಿರುತ್ತೆ ಅದನ್ನೇ ಮ್ಯಾಚ್ ಮಾಡ್ಕೊಂಡು ಕವರ್ ಮಾಡ್ಕೋಬೇಕು. ನಾವೇನಾದ್ರು ತುಂಬ ಲೈಟ್ ಮಾಡೋಕ್ಕೆ ಹೋದರೆ ಫೌಂಡೇಶನ್ ಕೂಡ ತುಂಬ ಲೈಟ್ ಕಲರ್ ಅಪ್ಲೈ ಮಾಡಬೇಕಾಗುತ್ತೆ. ಆವಾಗ ಹೆವಿ ಫೌಂಡೇಶನ್ ಅಪ್ಲೈ ಮಾಡಿದ್ದೀವಿ ಅನ್ನೋ ಥರ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನೀವು ಸ್ಕಿನ್ ಟೋನ್ ನೋಡಿಕೊಂಡೆ ಅದನ್ನು ಮ್ಯಾಚ್ ಮಾಡಿಕೊಂಡೆ ಫಿಲ್ ಮಾಡ್ಕೊಳ್ಳಿ. ಲಿಪ್ಸ್ಟಿಕ್ನೂ ಅಷ್ಟೇ, ಸ್ವಲ್ಪ ಡಾರ್ಕ್ ಶೇಡೇ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಮೇಕಪ್ನ ನಾವು ನ್ಯಾಚುರಲ್ ಲುಕ್ ಕೊಡ್ತಾ ಇರೋದ್ರಿಂದ ಮೇಕಪ್ ಎಲ್ಲ ತುಂಬ ನ್ಯಾಚುರಲ್ಲಾಗಿ ಅವ್ರ ಸ್ಕಿನ್ ಟೋನ್ ಏನಿದೆ ಅದ್ರ ಪ್ರಕಾರನೇ ಆಗಿರುತ್ತೆ. ಲಿಪ್ಸ್ಟಿಕ್ನ ನಾವು ತುಂಬ ಲೈಟ್ ಶೇಡ್ ಹಾಕ್ಬಿಟ್ರೆ ಫೇಸಿಗೆ ಬ್ರೈಟ್ನೆಸ್ ಬರೋಲ್ಲ, ತುಂಬ ಡಲ್ ಆದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಲಿಪ್ಸ್ಟಿಕ್ನ ಸ್ವಲ್ಪ ಡಾರ್ಕ್ ಶೇಡ್ನೇ ಯೂಸ್ ಮಾಡೋದ್ರಿಂದ ಫೇಸಿಗೆ ಒಂದು ಗ್ಲೋ ಜೊತೆಗೆ ಫೇಸು ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಲಿಪ್ಸ್ಟಿಕ್ನ ಆದಷ್ಟು ಡಾರ್ಕ್ ಶೇಡನ್ನೇ ಯೂಸ್ ಮಾಡಿ. ಮುಹೂರ್ತಮ್ ಲುಕ್ ಆಗಿರೋದ್ರಿಂದ, ಮಾರ್ನಿಂಗ್ ಮೇಕಪ್ ಆಗಿರೋದ್ರಿಂದ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಶೇಡಲ್ಲಿದ್ದರೆ ಚೆನ್ನಾಗಿರುತ್ತೆ. ಮತ್ತೇನೆಂದರೆ ಅಗೇನ್ ನಾವು ವಾಟರ್ ಪ್ರೂಫ್ ಲಿಪ್ಸ್ಟಿಕ್ನೇ ಯೂಸ್ ಮಾಡಬೇಕು. ಯಾಕಂದರೆ ಲಾಂಗ್ ಸ್ಟೇ ಇರಬೇಕು. ಮತ್ತು ಬ್ರೈಡು ತಿಂಡಿ ತಿಂದಿರಲ್ಲ, ಮತ್ತು ಮುಹೂರ್ತಮ್ನ ಮುಗಿಸ್ಕೊಂಡು ಊಟ ಕೂಡ ಮಾಡೋಕ್ಕೆ ಹೋಗ್ತಾರೆ ಇದೇ ಲುಕ್ಕಲ್ಲಿ. ಸೊ ಅವಾಗೆಲ್ಲ ಅವರಿಗೆ ಲಿಪ್ಸ್ಟಿಕ್ ಹೋಗಬಾರ್ದು. ಆ ಒಂದು ಕಾರಣಕ್ಕೆ ವಾಟರ್ ರೆಸಿಸ್ಟೆಂಟ್ ಲಿಪ್ಸ್ಟಿಕ್ನೇ ಯೂಸ್ ಮಾಡಬೇಕಾಗುತ್ತೆ. ಅವರು ಏನೇ ತಿಂದ್ರೂ ಕುಡಿದ್ರೂ ಆ ಒಂದು ಲಿಪ್ಸ್ಟಿಕ್ಕು ಹಾಳಾಗಬಾರ್ದು ಮತ್ತು ಹೋಗಬಾರ್ದು. ಅದಕ್ಕೋಸ್ಕರ ನಾನಿಲ್ಲಿ ವಾಟರ್ ಪ್ರೂಫ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಇದು ಲಾರಿಯಲ್ ಅವ್ರದ್ದು ವಾಟರ್ ಪ್ರೂಫ್ ಲಿಪ್ಸ್ಟಿಕ್ಕು. ನೋಡಿ, ನನ್ನ ಬ್ರೈಡ್ದು ಟೋಟಲ್ ಮೇಕಪ್ ಲುಕ್ಕು ಈ ಥರ ಬಂದಿದೆ. ಇಂಪಾರ್ಟೆಂಟ್ಲಿ ನಾವು ಏನೇನನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ವಾಟರ್ ಪ್ರೂಫ್ ಫೌಂಡೇಶನ್ನು, ವಾಟರ್ ಪ್ರೂಫ್ ಕಾಂಪ್ಯಾಕ್ಟು, ವಾಟರ್ ಪ್ರೂಫ್ ಲೈನರ್, ವಾಟರ್ ಪ್ರೂಫ್ ಮಸ್ಕರ ಮತ್ತು ಗ್ರಿಪ್ ಪ್ರೈಮರ್ನ ನಾವು ಮರೀದೇ ಯೂಸ್ ಮಾಡಬೇಕು. ಈ ಒಂದು ಬ್ಯೂಟಿಫುಲ್ ಲುಕ್ ಈ ಥರ ಬಂದಿದೆ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇದೇ ಥರ ವೀಡಿಯೋಸ್ಗಾಗಿ ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಟಾಟಾ, ಬಾಯ್.